ಇನ್ನು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಖಂಡಿಸಿ ಭಾರಿ ಪ್ರತಿಭಟನೆಗಳಾಗ್ತಾ ಇದೆ. ಬಿಜೆಪಿ ಜೆಡಿಎಸ್ ಬಳಿಕ ಕಾಂಗ್ರೆಸ್ನಿಂದಲೂ ಕೂಡ ಧರ್ಮಸ್ಥಳ ಯಾತ್ರೆ. ಕಾಂಗ್ರೆಸ್ ಪಕ್ಷ ಕೂಡ ಧರ್ಮಸ್ಥಳ ಯಾತ್ರೆಯನ್ನು ಕೈಗೊಂಡಿದೆ. ಕಾಂಗ್ರೆಸ್ ಶಾಸಕ ಕೆ ಹರೀಶ್ ಗೌಡ ನೇತೃತ್ವದಲ್ಲಿ ಯಾತ್ರೆ. ಒಂದು ಕಡೆ ಬಿಜೆಪಿ ಧರ್ಮಯಾತ್ರೆ, ಮತ್ತೊಂದು ಕಡೆ ಜೆಡಿಎಸ್ ನ್ಯಾಯ ಯಾತ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ನಿಂದಲೂ ಕೂಡ ಪಾದಯಾತ್ರೆ. ಕಾಂಗ್ರೆಸ್ ಶಾಸಕ ಕೆ ಹರೀಶ್ ಗೌಡ ನೇತೃತ್ವದಲ್ಲಿ ಯಾತ್ರೆ. ಮೈಸೂರಿನ ಚಾಮರಾಜ ಕ್ಷೇತ್ರದಿಂದ ಧರ್ಮಸ್ಥಳ ಯಾತ್ರೆ. ಮೈಸೂರಿನಿಂದ ಧರ್ಮಸ್ಥಳಕ್ಕೆ ಶಾಸಕ ಹರೀಶ್ ಗೌಡ ಪ್ರಯಾಣ. ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇಗುಲದಿಂದ ಪಾದಯಾತ್ರೆ. 30ಕ್ಕೂ ಹೆಚ್ಚು ಬಸ್ಸು, 2000ಕ್ಕೂ ಹೆಚ್ಚು ಜನ ಕಾರುಗಳಲ್ಲಿ ಪ್ರಯಾಣ. ವೀರೇಂದ್ರ ಹೆಗ್ಗಡೆಯನ್ನ ಬೆಂಬಲಿಸಿ ಧರ್ಮಸ್ಥಳ ಯಾತ್ರೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಖಂಡಿಸಿ ಪ್ರತಿಭಟನೆಗಳನ್ನ ಮಾಡಲಾಗ್ತಾ ಇದೆ. ಬಿಜೆಪಿ ಜೆಡಿಎಸ್ನಿಂದ ಪ್ರತಿಭಟನೆಗಳಾಗ್ತಾ ಇರೋದು ಯಾರ ಅಚ್ಚರಿಗೂ ಕಾರಣವಾಗ್ತಾ ಇಲ್ಲ. ಆದರೆ ಕಾಂಗ್ರೆಸ್ನ ಶಾಸಕ ಕೆ ಹರೀಶ್ ಗೌಡ ನೇತೃತ್ವದಲ್ಲಿ ಯಾತ್ರೆ ಅನ್ನೋದು ನಿಜಕ್ಕೂ ಕೂಡ ಆಶ್ಚರ್ಯಗಳನ್ನು ತೋರಿಸ್ತಾ ಇದೆ. ಕಾರಣ ಏನು ಅಂತ ಕೇಳಿದ್ರೆ, ರಾಜ್ಯವನ್ನ ಆಳುವಂತಹ ಸರ್ಕಾರ ಯಾವ ನಿಲುವಿಗೂ ಕೂಡ ಹೊಂದಿಕೊಂಡಂತೆ ಕಾಣಬಾರದು, ಹೊಂದಿಕೊಂಡಂತೆ ಇರಬಾರದು. ನೀವು ಈ ರಾಜ್ಯದ ಪ್ರತಿ ಧರ್ಮದ ಪ್ರತಿ ನಿಲುವುಗಳನ್ನು ಇಟ್ಕೊಂಡಿರ್ತಕ್ಕಂತಹ ವರ್ಗದ ಒಂದು ಸರ್ಕಾರ. ನಿಮಗ್ಯಾಕೆ ನಿಲುವು? ನಿಮ್ಮದೇ ಪಕ್ಷದ ಶಾಸಕನೊಬ್ಬ ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ಯಾತ್ರೆ ಮಾಡ್ತಾನಂತೆ. ಆ ಧರ್ಮಸ್ಥಳದ ವಿರುದ್ಧ ಅಂಟಿಕೊಂಡಿರುವ ಕಳಂಕವನ್ನು ತೊಳೆದು ಹಾಕೋದಕ್ಕೆ ಕಾಂಗ್ರೆಸ್ SITಯನ್ನು ರಚನೆ ಮಾಡ್ತು ಅನ್ನೋದು ಸತ್ಯವೇ ಆಗಿದ್ರೆ ಮತ್ತ್ಯಾಕೆ ನೀವು ಸಾಬೀತುಪಡಿಸ್ತೀರಿ? ಒಂದು ಕಡೆ ಗೃಹ ಸಚಿವರು ಹೇಳ್ತಾರೆ, ಬಿಜೆಪಿ ಜೆಡಿಎಸ್ನವರು ಎಷ್ಟೇ ಜನ ಸೇರ್ಕೊಂಡು ಪಾದಯಾತ್ರೆ ಮಾಡಲಿ ಅವರನ್ನು ನಾವು ತಡೆಯೋದಿಲ್ಲ. ಮತ್ತೊಂದು ಕಡೆ DK ಶಿವಕುಮಾರ್ ಹೇಳ್ತಾರೆ, ಬಿಜೆಪಿಗರಿಂದಲೇ ಈ ಷಡ್ಯಂತ್ರ ನಡೆದಿರೋದು ಅಂತ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಹೇಳ್ತಾರೆ, ಎಡಪಂಥೀಯ ಸಂಘಟನೆಗಳಿಗೆ ವಿದೇಶಿ ಅಕ್ರಮ ಹಣ ಫಂಡಿಂಗ್ ಎನ್ನುವಂಥ ವಿಚಾರಗಳನ್ನು ಹೇಳ್ತೀರಲ್ಲ, ಬಿಜೆಪಿಗೂ ಕೂಡ ವಿದೇಶಿ ಫಂಡ್ ಬರ್ತಾ ಇದೆಯಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಇದರ ನಟ್ಟ ನಡುವೆ ಕಾಂಗ್ರೆಸ್ ಅನ್ನ ಪ್ರತಿನಿಧಿಸುವಂತಹ, ಸರ್ಕಾರವನ್ನ ಪ್ರತಿನಿಧಿಸುವಂತಹ ಒಬ್ಬ ಶಾಸಕ ಯಾತ್ರೆಯನ್ನ ಕೈಗೊಳ್ತಾನೆ. ಕಾಂಗ್ರೆಸ್ ಸಮಾಜಕ್ಕೆ ಸಾರ್ತಾ ಇರೋ ಸಂದೇಶಗಳೇನು? ನೀವೇ ಮಗುವನ್ನ ಚಿವುಟೋದು, ನೀವೇ ತೊಟ್ಟಿಲನ್ನ ತೂಗೋದೇನು? ಯಾವ ಸಂದೇಶಗಳನ್ನು ತೋರಿಸ್ತಾ ಇದ್ದೀರಿ ನೀವು ಸಮಾಜಕ್ಕೆ? ನಿಮ್ಮದೇ ಪಾರ್ಟಿಯ ಶಾಸಕನೊಬ್ಬ ಧರ್ಮಸ್ಥಳಕ್ಕೆ ಯಾತ್ರೆ ಕೈಗೊಳ್ತಾರೆ ಅನ್ನುವುದಾದರೆ SIT ತನಿಖೆ ನಡೀತಾ ಇದೆ. SITಯ ತನಿಖೆಗಳು ಚುರುಕಿನಿಂದ ಸಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಿಮ್ಮ ಪಾರ್ಟಿಯ ಶಾಸಕನೊಬ್ಬ ಯಾತ್ರೆಯನ್ನು ಕೈಗೊಂಡಿರೋದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಎನ್ನುವಂತಹದ್ದು ಸ್ವಪಕ್ಷದ ಕೆಲ ಶಾಸಕರು ಕೂಡ ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತವ್ರೆ. ಬಿಜೆಪಿಯ ಯಾವುದಾದ್ರೂ ಮುಖಂಡ ಈ ತರಹದೊಂದು ಕರೆ ಕೊಟ್ಟಿದ್ದರೂ ಕೂಡ ಅದು ಅಷ್ಟರ ಮಟ್ಟಿಗೆ ದೊಡ್ಡ ಚರ್ಚೆ ಆಗ್ತಾ ಇರಲಿಲ್ಲ. ತನ್ನದೇ ಪಕ್ಷದ ತನ್ನದೇ ಶಾಸಕ ಇವತ್ತು ಯಾತ್ರೆಯನ್ನು ಕೈಗೊಂಡಿರುವಂತಹದ್ದು ನಿಜಕ್ಕೂ ಕೂಡ ಅಚ್ಚರಿಯನ್ನ ಮೂಡಿಸ್ತಾ ಇರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.